ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇತ್ತೀಚಿನ ದಿನಗಳಲ್ಲಿ ಅನೇಕರು ದೇಹದಲ್ಲಿ ಐರನ್ ಕೊರತೆಯಿಂದ ಬಳಲುತ್ತಿದ್ದಾರೆ. ಈ ಪರಿಸ್ಥಿತಿ ರಕ್ತಹೀನತೆಗೆ ಕಾರಣವಾಗುತ್ತೆ. ಈ ಕೊರತೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹಾಗಾದರೆ ಈ ಸಮಸ್ಯೆಯನ್ನು ತಡೆಗಟ್ಟಲು ಏನು ಮಾಡಬಹುದು? ಯಾವ ರೀತಿಯ ಆಹಾರ ಐರನ್ ಕೊರತೆಯನ್ನು ನೀಗಿಸುತ್ತೆ? ರಕ್ತಹೀನತೆ ಅಪಾಯವನ್ನು ತಪ್ಪಿಸೋದು ಹೇಗೆ ಅಂತ ಬನ್ನಿ ತಿಳಿಯೋಣ. ಇತ್ತೀಚಿನ ದಿನಗಳಲ್ಲಿ ಅನೇಕರು ದೇಹದಲ್ಲಿ ಐರನ್ ಅಂದ್ರೆ ಕಬ್ಬಿಣಾಂಶದ ಕೊರತೆಯಿಂದ ಬಳಲ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರಲ್ಲಿ ಈ ಸಮಸ್ಯೆ ಹೆಚ್ಚು ಕಾಣಿಸಿಕೊಳ್ಳುತ್ತೆ. ಆಹಾರ ಪದ್ಧತಿ ಸರಿಯಾಗಿ ಇಲ್ಲದಿರುವುದು, ಪೋಷಕಾಂಶಗಳ ಕೊರತೆ ಮತ್ತು ದೇಹದ ಹೆಚ್ಚಿನ ಅಗತ್ಯತೆಗಳು ಇದರ ಪ್ರಮುಖ ಕಾರಣಗಳಾಗಿವೆ. ಈ ಪರಿಸ್ಥಿತಿ ದೇಹದಲ್ಲಿ ರಕ್ತಹೀನತೆಗೆ ಕಾರಣವಾಗುತ್ತೆ. ಐರನ್ ಕೊರತೆಯಿಂದ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾಗುತ್ತೆ. ಇದರಿಂದ ದಣಿವು, ದುರ್ಬಲತೆ, ತಲೆಸುತ್ತು, ಉಸಿರಾಟದ ತೊಂದರೆ ಹೀಗೆ ಮೊದಲಾದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಆದರೆ ಇದನ್ನು ನಿರ್ಲಕ್ಷ್ಯ ಮಾಡುವವರ ಸಂಖ್ಯೆ ಹೆಚ್ಚಾಗಿ ಇರುವುದರಿಂದ ಈ ರೀತಿಯ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಈ ರೀತಿಯ ಸಮಸ್ಯೆಯನ್ನ ತಡೆಗಟ್ಟಲು ಏನ್ ಮಾಡಬಹುದು? ಯಾವ ರೀತಿಯ ಆಹಾರ ಐರನ್ ಕೊರತೆಯನ್ನ ನೀಗಿಸುತ್ತೆ? ರಕ್ತಹೀನತೆಯ ಅಪಾಯವನ್ನ ತಪ್ಪಿಸೋದು ಹೇಗೆ ಅಂತ ನಾವು ಈ ವರದಿಯಲ್ಲಿ ನೋಡೋಣ. ಐರನ್ ಹೆಚ್ಚಿಸಲು ಯಾವ ಆಹಾರ ಸೇವನೆ ಮಾಡಬೇಕು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಐರನ್ ಕೊರತೆಯನ್ನು ನಿವಾರಿಸಲು ಆಹಾರದಲ್ಲಿ ಐರನ್ ಸಮೃದ್ಧ ಪದಾರ್ಥಗಳನ್ನು ಸೇರಿಸಬೇಕು. ಪಾಲಕ್, ಮೆಂತೆ ಮತ್ತು ಸಾಸಿವೆ ಸೊಪ್ಪುಗಳಂತಹ ಹಸಿರು ಸೊಪ್ಪು ಉತ್ತಮ ಮೂಲಗಳಾಗಿವೆ. ಜೊತೆಗೆ ಬೀಟ್ರೂಟ್, ದಾಳಿಂಬೆ, ಖರ್ಜೂರ ಮತ್ತು ಒಣದ್ರಾಕ್ಷಿ ಹಿಮೋಗ್ಲೋಬಿನ್ ಹೆಚ್ಚಿಸಲು ಸಹಾಯಕವಾಗುತ್ತೆ. ದಾಲ್, ಕಡಲೆ, ರಾಜ್ಮಾ ಮತ್ತು ಸೋಯಾಬೀನ್ ಕೂಡ ಐರನ್ ಸಮೃದ್ಧವಾಗಿದ್ದು ನಿಯಮಿತವಾಗಿ ಸೇವನೆ ಮಾಡಬೇಕು. ಮಾಂಸಾಹಾರ ಸೇವಿಸುವವರು ಮೊಟ್ಟೆ, ಮೀನು ಮತ್ತು ಕೋಳಿ ಮಾಂಸವನ್ನ ಆಹಾರದಲ್ಲಿ ಸೇರಿಸಬಹುದು. ಐರನ್ ಇರುವ ಆಹಾರ ಸೇವಿಸೋದಷ್ಟೇ ಸಾಕಾಗೋದಿಲ್ಲ, ಅದು ದೇಹದಲ್ಲಿ ಸರಿಯಾಗಿ ಹೀರಿಕೆಯಾಗಬೇಕು. ಇದಕ್ಕಾಗಿ ವಿಟಮಿನ್ ಸಿ ಇರುವ ನಿಂಬೆ, ಕಿತ್ತಳೆ ಮತ್ತು ನೆಲ್ಲಿಕಾಯಿ ಸೇವಿಸೋದು ಉತ್ತಮ. ಇದು ಐರನ್ ಪೋಷಣೆಯನ್ನ ಹೆಚ್ಚಿಸುತ್ತೆ. ಆದರೆ ಐರನ್ ಸಮೃದ್ಧ ಆಹಾರಗಳೊಂದಿಗೆ ಚಹಾ ಅಥವಾ ಕಾಫಿ ಸೇವಿಸೋದನ್ನ ತಪ್ಪಿಸಬೇಕು. ಸರಿಯಾದ ಸಮಯಕ್ಕೆ ಆಹಾರ ಸೇವನೆ, ಸರಿಯಾಗಿ ನಿದ್ರೆ ಮತ್ತು ದೈನಂದಿನ ವ್ಯಾಯಾಮ ದೇಹದ ಆರೋಗ್ಯವನ್ನ ಉತ್ತಮವಾಗಿಡುತ್ತೆ. ಐರನ್ ಕೊರತೆ ಹೆಚ್ಚಿದ್ರೆ ವೈದ್ಯರ ಸಲಹೆಯೊಂದಿಗೆ ಸಪ್ಲಿಮೆಂಟ್ ತೆಗೆದುಕೊಳ್ಳಬಹುದು. ಐರನ್ ಕೊರತೆಯನ್ನ ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯಿಂದ ನಿಯಂತ್ರಿಸಬಹುದು. ನಿಯಮಿತ ಆರೋಗ್ಯ ತಪಾಸಣೆ ಮತ್ತು ಸಮತೋಲನ ಆಹಾರದಿಂದ ದೇಹವನ್ನ ಶಕ್ತಿಯುತವಾಗಿರೋದು ಅತ್ಯಂತ ಮುಖ್ಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.